ರಹೀಂ. ಆಫ್ತಾಬಾದ ನಾನು ಮೈಸೂರಿನ KR ಮೊಹಲ್ಲಾ ನಿವಾಸಿಯಾಗಿದ್ದು ಈ ದಿವಸ ವಕ್ಫ್ ಬೋರ್ಡ್ನ ಕೆಲವು ಇದರ ಬಗ್ಗೆ ನಾನು ಬೆಳಕು ಚೆಲ್ಲಲು ಬಂದಿದ್ದೇನೆ. ಈಗ ವಕ್ಫ್ ಬೋರ್ಡ್ನಲ್ಲಿ ಕಮಿಟಿ ಫಾರ್ಮೇಷನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ವಕ್ಫ್ ಬೋರ್ಡ್ ಕಮಿಟಿ ಫಾರ್ಮೇಷನ್ ಆಗಬೇಕಾದ್ರೆ ಅದರಲ್ಲಿ ನಿಬಂಧನೆಗಳಿದೆ. ಅದರಲ್ಲಿ 8 ಥರ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ. ಆ ಡಾಕ್ಯುಮೆಂಟ್ ಎಲ್ಲಾನು ಪರಾಮರ್ಶಿ ನೋಡಬೇಕು. ಅದನ್ನೆಲ್ಲ ಪರಾಮರ್ಶಿ ನೋಡಿ ಅವರೆಲ್ಲ ಯಾರ್ಯಾರು ಹೆಸರು ಕೊಟ್ಟಿದಾರೋ ಅವರೆಲ್ಲ ಜುರಿಡಿಕ್ಷನ್ ಅಲ್ಲಿ ಇದಾರ, ಅವ್ರು ಯಾರು ಟೆನೆಂಟ್ಸ್ಗಳಿಲ್ವಾ, ಇದಕ್ಕೆ ಸಂಬಂಧಪಟ್ಟಾಗಿ ಇದೆಲ್ಲ ವಕ್ಫ್ ಆಫೀಸರೇ ನೋಡ್ಬೇಕಾಗಿರೋದು. ಇದನ್ನೆಲ್ಲ ನೋಡ್ದಂತೆನೆ ಎಷ್ಟೋ ವಕ್ಫ್ ಕಮಿಟಿಗಳು ಆಗಿ ಬಂದ್ಬಿಟ್ಟಿದೆ. ಇದೆಲ್ಲ ನಮ್ಮ ಕಣ್ಮುಂದೆ ಇದೆ. ಅದಕ್ಕೆ ಅಟ್ ಪ್ರೆಸೆಂಟ್ ಆಗಿರೋ ಅಜೀಜುಲ್ಲಾ ಉರ್ಫ್ ಅಜ್ಜು ಭೈ ಚೇರ್ಮನ್ ಸಾಹೇಬ್ರಲ್ಲಿ ನಾನು ಇಷ್ಟೇ ಕೇಳ್ಕೊಳ್ಳೋದು, ಈ ಕಮಿಟಿಗಳ ಪ್ರಪೋಸಲ್ ಕಳಿಸೋದಕ್ಕೆ ಮುಂಚೆ ಆ ಡಾಕ್ಯುಮೆಂಟ್ ಎಲ್ಲ ರೆಡಿ ಇದೆಯಾ, ಆ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಅವರೆಲ್ಲ ಕಾರ್ಪೊರೇಷನ್ ಅಲ್ಲಿ ಟ್ಯಾಕ್ಸ್ ಕಟ್ಕೊಂಡಿದಾರ, ಇದನ್ನೆಲ್ಲ ನೋಡ್ಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ 8 ಡಾಕ್ಯುಮೆಂಟ್ ನೋಡ್ಬೇಕಾಗುತ್ತೆ. ಆ 8 ಡಾಕ್ಯುಮೆಂಟ್ ಕೂಡ ನೀವೆಲ್ಲ ನೋಡಿ ಆಮೇಲೆ ಇನ್ನೆಲ್ಲ ಕಳಿಸಿ. ಕೆಲವು ಕಡೆ ಏನಾಗೋಗಿದೆ, ಅಬ್ಜೆಕ್ಷನ್ ಬಂದ್ರು ಕೂಡ ಇವ್ರು ಕೇರ್ ಮಾಡ್ದೇನೆ ಅದನ್ನೆಲ್ಲ ಕಲಿಸಿ ಪಾಸ್ ಮಾಡ್ಕೊಂಡು ಬಂದ್ಬಿಟ್ಟಿರೋದು ಉದಾಹರಣೆಗಳು ನಮ್ಮ ಹತ್ರ ಬೇಕಾದಷ್ಟಿದೆ. ಇಲ್ಲಿ ಇದೇ ಬದಲಾವಣೆ ನಿಮ್ಮಿಂದ ನಾವು ಅಪೇಕ್ಷೆ ಪಡ್ತಾ ಇರೋದು. ಈ ದಿನ ನೀವು ಬದಲಾವಣೆ ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತಾ ಇದ್ರ, ಭಗವಂತ ನಿನ್ಸಿಂದ ಅಲ್ಲಾ ಇಚ್ಛೆಯಿಂದ ನೀವು ಬದಲಾವಣೆ ತನ್ನಿ. ಆದ್ರೆ ಇದ್ರ ಮೇಲೆಲ್ಲ ನೀವು ಸ್ವಲ್ಪ ಗಮನ ಇಡಿ. ಇಷ್ಟ ದಿನ ಯಾವ ಚೇರ್ಮನ್ ಕೂಡ ನಿಮ್ಮಂತ ಆಕ್ಟಿವ್ ಆಗಿ ಇಷ್ಟೆಲ್ಲ ಜಿಲ್ಲಾ ತಾಲೂಕುಗಳನ್ನ ಸುತ್ತಿರ್ಲಿಲ್ಲ. ನೀವು ಮೈಸೂರಲ್ಲಿ ಮೆಸೇಜ್ ಕೊಟ್ಬಿಡ್ತಾ ಇದ್ದೀರಾ, ಇಷ್ಟೆಲ್ಲ ಸುತ್ತಾಡಿ ನೀವು ಕೆಲಸ ಮಾಡೋ ನಿಮ್ಗೆ ಕ್ಷಮತೆ ಇದೆ. ಇದೇ ತರ ಕೆಲಸ ನೀವು ಸೀಟಿಂದ ಇಳಿಯೋ ಗಂಟನೂ ಮಾಡಿ. ಈಗಲಾದ್ರೂ ಬಡವ್ರ ಬಗ್ಲ ಕಡೆ ಗಮನ ಹರಿಸಿ. ಈ ವಕ್ಫ್ ಬೋರ್ಡ್ ಆಸ್ತಿನ ತಮ್ಮ ಸ್ವಾರ್ಥಕ್ಕೋಸ್ಕರ ಇವರೆಲ್ಲ ಬಳಸ್ಕೊಂಡು ಇಲ್ಲೆಲ್ಲ ಎಕ್ಕೂಡಿಸ್ಬಿಟ್ಟವ್ರೆ ಅಂದ್ರೆ ಎಕ್ಕೂಡ್ಸವ್ರೆ. ಅದನ್ನ ಹೇಳೋದಕ್ಕೆ ಆಗಲ್ಲ, ಅದಕ್ಕೆ ಹೇಳೋದಕ್ಕೆ ಪದಾನೇ ಇಲ್ಲ. ಅಷ್ಟು ಮಟ್ಟಕ್ಕೆ ಎಕ್ಕೂಡ್ಸವ್ರು ಇವರೆಲ್ಲ. ಯಾರ್ಯಾರು ಎಕ್ಕೂಡ್ಸಿದಾರೋ ಅವ್ರಿಗೆಲ್ಲ ಗೊತ್ತು. ಇದ್ರಲ್ಲಿ ಒಳ್ಳೆಯವರು ಇರ್ತಾರೆ. ಒಳ್ಳೆಯವ್ರು ಕೆಲಸ ಮಾಡಕ್ ಬಂದ್ರೆ 10 ಜನ ಕಳ್ರ ಮಧ್ಯೆ ಒಬ್ಬ ಒಳ್ಳೆಯವ್ನು ಹೆಂಗಿರಕ್ ಸಾಧ್ಯ? ಇಲ್ಲ ಅಂದ್ರೆ ಅವನು ಕಳ್ಳನಾಗ ರೂಪಬೇಕು, ಇಲ್ಲ ಅಂದ್ರೆ ಅವನ ಆತ್ಮಸಾಕ್ಷಿ ವಿರೋಧವಾಗಿ ನಾನು ನಡೆಯಲ್ಲ ಅಂತ ಹೊರಗ್ ಬರ್ಬೇಕು. ಹೊರಗ್ ಬಂದ್ರು ಇವ್ರು ಬಿಡಲ್ಲ. ಗಂಡ ಹೆರ್ತಿರಕ್ ತಂದಾಕ್ಬಿಡ್ತಾರೆ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳಿಗೆ ತಂದಾಕ್ಬಿಡ್ತಾರೆ, ಅಣ್ಣ ತಂದಿರಕ್ ತಂದಾಕ್ಬಿಡ್ತಾರೆ, ಅಪ್ಪ ಮಕ್ಳಿಗೆ ತಂದಾಕ್ಬಿಡ್ತಾರೆ. ಇದೆಲ್ಲ ಷಡ್ಯಂತ್ರ ಇವ್ರು ಮಾಡಿಸ್ತಾರೆ. ಯಾಕೆ ಅಂದ್ರೆ ಇಲ್ಲೆಲ್ಲ ಆತರ ರುಚಿ ಕಂಡುಬಿಟ್ಟವ್ರೆ ಅವರು. ಈ 42 ಫಾರ್ಮ್ ಬಂದು 2017ರಲ್ಲೇ ಸರ್ಕ್ಯುಲರ್ ಪಾಸ್ ಆಯ್ತು. 8 ವರ್ಷ ಬೇಕಾಗಿತ್ತ ಪೂರ್ತಿ ಕರ್ನಾಟಕ ಸ್ಟೇಟ್ 42 ಫಾರ್ಮ್ ರೆಡಿ ಆಗೋದಕ್ಕೋಸ್ಕರ. ಅದ್ರೊಳಗೆಲ್ಲ ಇವ್ರು ಯಾಕೆ ಬರೋದಕ್ಕೆ ಇಷ್ಟ ಪಡ್ತಾ ಇಲ್ಲ? ಆ ಪಾರದರ್ಶಕತೆಯಲ್ಲಿ ಇವ್ರು ಬಂದ್ಬಿಟ್ರೆ ಇವ್ರಿಗೆಲ್ಲ ಟ್ರಾನ್ಸ್ಪರೆನ್ಸಿ ಆಗುತ್ತೆ ಅಂತ ಭಯ. ಅದಕ್ಕೆ ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಬಂದ್ಬಿಟ್ಟು ಜನಗಳಿಗೆ ಏನೋ ಹೇಳ್ತಾರೆ. ಈಗ ಯಾರೋ ಒಬ್ರು ಹೇಳಿದ್ರು 60% 70% 70,000 ಕಮಿಟಿ ಇದೆ ಅಂತ. ನಾವು ಲೆಕ್ಕ ಕೇಳ್ತಾ ಇರೋದು ಕೋಟ್ಯಾಂತರ ರೂಪಾಯಿದು. ಇವ್ರು ಕೊಡ್ತಾ ಇದಾರೆ 60,000 70,000. ಮೈಸೂರಲ್ಲಿ ಮೇಲಾಚಾರ 60 ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಮಿನಿಮಮ್ 25 ಲಕ್ಷದಿಂದ 1.25 ಕೋಟಿ ಗಂಟೆ ಉಳಿತೈತೆ ವರ್ಷಕ್ಕೆ. ಇಷ್ಟು ವರ್ಷ ಆ ದುಡ್ಡಿನಲ್ಲಿ ಯಾರು ಏನು ಉದ್ಧಾರ ಮಾಡಿದ್ರು? 60 ಕಮಿಟಿಯಿಂದ ಸುಮಾರು ವರ್ಷಕ್ಕೆ 30 ಕೋಟಿ ಉಳಿತು. ಯಾರಾದ್ರೂ 30 ಜನಕ್ಕೆ ಉದ್ಧಾರ ಮಾಡೋರ ತೋರಿಸಿ ನಮ್ಮ ಸಮುದಾಯದವ್ರಿಗೆ. ಈ ಕಡೆ ಎಲ್ಲ ಅಜ್ಜು ಭೈ ಚೇರ್ಮನ್ ಸಾಹೇಬ್ರೆ ಗಮನ ಹರಿಸ್ಬೇಕು. ಜನಗಳ ಪರವಾಗಿ ಬಡವ್ರ ಪರವಾಗಿ ನಾನು ನಿಮ್ಗಂತ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಇದೇ ಬದಲಾವಣೆ ಇಲ್ಲಿ ಆಗ್ಬೇಕಾಗಿರೋದು. ಈ ಪಟ್ಟಭದ್ರ ಹಿತಾಸಕ್ತಿಗಳಿಂದ ನೀವೆಲ್ಲ ಕಳಚಿ ಹೊರಗೆ ಬಂದು ಕೆಲಸ ಮಾಡಿ ತೋರಿಸ್ಬೇಕು. ನಿಮ್ಮಲ್ಲ ಕ್ಷಮತೆ ಇದೆ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ, ಅಲ್ಲಹನ ಹತ್ರ ಕೇಳ್ಕೊತೀನಿ. ನೀವು ಈ ಕೆಲಸ ಮಾಡಿ ಮೈಸೂರಿಗೊಂದು ಮೆಸೇಜ್ ಕೊಡಿ. ಈ ಮೆಸೇಜ್ ಕರ್ನಾಟಕದಲ್ಲೆಲ್ಲ ಹಬ್ಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತುಹು.